ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಪನ್ನೀರ್ ಕಾರ್ನ್ ಪಿಜ್ಜಾವನ್ನು ಮಾಡ್ತಿದ್ದೇನೆ. ಸೊ ಇಲ್ಲಿ ನೋಡ್ಬೋದು ಎಷ್ಟೊಂದು ಚೆನ್ನಾಗಿ ಈ ಪನ್ನೀರ್ ಕಾರ್ನ್ ಪಿಜ್ಜಾ ಬಂದಿದೆ ಅಂತ. ಸೊ ಇವತ್ತಿನ ವಿಡಿಯೋದಲ್ಲಿ ಇದನ್ನು ಹೇಗೆ ಮಾಡುವುದಂತ ನೋಡ್ಕೊಂಡು ಬರೋಣ. ಬನ್ನಿ ಸ್ಟಾರ್ಟ್ ಮಾಡುವ. ಇವತ್ತಿನ ಪನ್ನೀರ್ ಪಿಜ್ಜಾ ಲಿಸ್ಟನ್ನು ಆಕ್ಟಿವೇಟ್ ಮಾಡುವ. ನಾನೀಗ ಇಲ್ಲಿ ಸ್ವಲ್ಪ ಬಿಸಿ ಇರುವ ನೀರನ್ನು ತಗೊಂಡಿದ್ದೇನೆ. ನೋಡ್ಬೋದು ಕೈ ಹಾಕುವಷ್ಟು ಸ್ವಲ್ಪನೇ ಬಿಸಿ ಇರುವ ನೀರನ್ನು ತಗೊಂಡಿದ್ದೇನೆ. ಸೊ ಈಗ ಇದು ಡ್ರೈ ಇಷ್ಟು, ಇದನ್ನು ಆಕ್ಟಿವೇಟ್ ಮಾಡುವ. ಈಗ ಇಷ್ಟನ್ನು ಹಾಕುವ. ಇದಕ್ಕೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನೊಂದು 10 ನಿಮಿಷ ಹೀಗೇ ಬಿಡಬೇಕು. ಆಗ ಈಸ್ಟ್ ಆಕ್ಟಿವೇಟ್ ಆಗ್ತದೆ. ಇದಕ್ಕೊಂದು ಹೀಗೇ ಮುಚ್ಚಳ ಇಟ್ಟು ಇದನ್ನು ಈಗ 10 ನಿಮಿಷ ಕಾಲ ಹೀಗೇ ಇಡು. ಈಗ ಇದಕ್ಕೆ 10 ನಿಮಿಷ ಆಯಿತು, ನೋಡ್ಬೋದು. ಈಗ ಇದು ಆಕ್ಟಿವೇಟ್ ಆಗಿದೆ. ಸೊ ಈಗ ಇದಕ್ಕೆ ಮೈದಾ ಹಿಟ್ಟನ್ನು ಹಾಕಿ ಪ್ಯಾಟರ್ನನ್ನು ಮಾಡುವ. ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ, ಸ್ವಲ್ಪ ಎಣ್ಣೆಯನ್ನು ಹಾಕಿ, ಸ್ವಲ್ಪ ನೀರು, ಈಗ ಇದಕ್ಕೆ ಈ ಆಕ್ಟಿವೇಟ್ ಆದ ಈಸ್ಟನ್ನು ಹಾಕುವ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡುವ. ಈಗ ಇದಕ್ಕೆ ಮೈದಾ ಹಿಟ್ಟನ್ನು ಹಾಕುವ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡುವ. ಇದು ಈಸ್ಟನ್ನು ಹಾಕುವುದರಿಂದ ಇದು ಸ್ವಲ್ಪ ಕೈಗೆ ಹಂಗ್ತದೆ. ಇದನ್ನು ಹೀಗೇನೆ ಸ್ವಲ್ಪ ಮೆಲ್ಲನೆ ಮುದ್ದೆ ಮಾಡ್ತಾ ಇರಬೇಕು. ಈಗ ಇದು ರೆಡಿ ಆಯಿತು. ಇದರ ಮೇಲೆ ಈಗ ಎಣ್ಣೆಯನ್ನು ಹಾಕುವ. ಹೀಗೆ ಎಣ್ಣೆಯನ್ನು ಹಾಕಿ ಸವರೋಣ. ಇದನ್ನೀಗ 1.5 ಗಂಟೆ ಹೀಗೇನೆ ಇಡುವ. ಮತ್ತೆ ಇದನ್ನು ಪಿಜ್ಜಾ ಬೇಸ್ಗೆ ಕನ್ವರ್ಟ್ ಮಾಡುವ. ಸೊ ಇದನ್ನೀಗ 1.5 ಗಂಟೆ ಹೀಗೇನೆ ಮುಚ್ಚಿ ಇಡುವ. ಈಗ ಪಿಜ್ಜಾ ಸಾಸನ್ನು ಮಾಡುವ. ಸ್ವಲ್ಪ ಒಂದು ಪಾನಿಗೆ ಎಣ್ಣೆಯನ್ನು ಹಾಕುವ. ಈಗ ಇದಕ್ಕೆ ಬೆಳ್ಳುಳ್ಳಿಯನ್ನು ಹಾಕುವ. ಶುಂಠಿಯನ್ನು ಕೂಡ ಹಾಕುವ. ಇದನ್ನೀಗ ಚೆನ್ನಾಗಿ ಫ್ರೈ ಮಾಡುವ. ಈಗ ಇದಕ್ಕೆ 2 ಈರುಳ್ಳಿಯನ್ನು ಹಾಕುವ. ಈಗ ಇದಕ್ಕೆ ಉಪ್ಪನ್ನು ಹಾಕುವ. ಸ್ವಲ್ಪ ಗರಂ ಮಸಾಲೆಯನ್ನು ಹಾಕುವ. ಸ್ವಲ್ಪ ಅರಶಿನದ ಹುಡಿಯನ್ನು ಹಾಕುವ. ಇಷ್ಟು ಜೀರಿಗೆಯನ್ನು ಕೂಡ ಹಾಕುವ. ಇದನ್ನೀಗ ಚೆನ್ನಾಗಿ ಫ್ರೈ ಮಾಡುವ. ಈಗ ಇದಕ್ಕೆ 2 ಒಣಮೆಣಸನ್ನು ಹಾಕುವ.
ಟೊಮೆಟೊವನ್ನು ಹಾಕುವ. ಇದರಲ್ಲಿ 2 ಟೊಮೆಟೊ ಉಂಟು. ಈಗ ಚೆನ್ನಾಗಿ ಮಿಕ್ಸ್ ಮಾಡುವ. ಇದಕ್ಕೆ ನೀರು ಹಾಕಲಿಕ್ಕಿಲ್ಲ, ಹೀಗೇನೆ ಮಿಕ್ಸ್ ಮಾಡಿ. ನೀರು ಹಾಕಿದರೆ ಇದು ಸಾಸ್ ನೀರಾಗಿ ಬರ್ತದೆ. ಮತ್ತು ಅದಕ್ಕೆ ಬೇಸಿಗೆ ಹಾಕುವಾಗ ಅದು ನೀರು ಆಗ್ತದೆ. ಸೊ ಅದಕ್ಕೆ ಇದು ದಪ್ಪನೇ ಇರಲಿ, ಇದಕ್ಕೆ ನೀರು ಹಾಕೋದು ಬೇಡ. ಸೊ ಇಷ್ಟ ಆದರೆ ಸಾಕು. ಹೀಗೆ ಇದು ರೆಡಿ ಆಯಿತು. ಇದು ತಣ್ಣಗೆ ಆದ ನಂತರ ಇದನ್ನು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡುವ. ಆಗ ನಮ್ಮ ಪಿಜ್ಜಾ ಸಾಸ್ ರೆಡಿ ಆಗ್ತದೆ. ಸೊ ಇದನ್ನೀಗ ತಣ್ಣನೆ ಆಗಲು ಬಿಡುವ. ಈಗ ಇದು ಉಬ್ಬಿದೆ ಫ್ರೆಂಡ್ಸ್, ನೋಡ್ಬೋದು. ಇದನ್ನೀಗ ತೆಗೆಯುವ. ಮೊದಲಿಗೆ ಕೆಳಗೆ ಮೈದಾ ಡಸ್ಟಿಂಗ್ ಮಾಡುವ. ಫ್ರೆಂಡ್ಸ್, ಈಗ ನಾನು 2 ಬಟ್ಟಲು ತೊಗೊಂಡಿದ್ದೇನೆ. ಸೊ ಇವತ್ತು ನಾನು 2 ಪಿಜ್ಜಾ ಮಾಡ್ತಿದ್ದೇನೆ. ಇದರದ್ದು ನೀರನ್ನು ಒರೆಸಬೇಕು. ಈಗ ಇದಕ್ಕೆ ಬಟರನ್ನು ಹಾಕುವ. ಈ ಬಟರನ್ನು ಈಗ ಇಡೀ ಪ್ಲೇಟಿಗೆ ಸವರುವ. ಸೊ ಈಗ ಬಟರನ್ನು ಸರಿ ಆಯಿತು. ಇದಕ್ಕೆ ಈಗ ಬಟರನ್ನು ಇಡುವ. ಈ ರೀತಿ ಪ್ಯಾಟರ್ನನ್ನು ಸ್ಪ್ರೆಡ್ ಮಾಡಬೇಕು. ಇದರ ಸೈಡಿಗೆ ಸ್ವಲ್ಪ ದಪ್ಪ ಮಾಡುವ ಈ ರೀತಿ. ಆಗ ಒಳಗೆ ಹಾಕಿದ ಸಾಸ್ ಎಲ್ಲ ಫಿಲ್ಲಿಂಗ್ಸ್ ಮಾಡ್ತೇವಲ್ಲ ಅದರ ಮೇಲೆ, ಆಗ ಅದು ಕೆಳಗೆ ಹೋಗೋದಿಲ್ಲ, ಅದರ ಒಳಗೇನೆ ಇರ್ತದೆ. ಸೊ ಅದಕ್ಕೆ ಸೈಡಲ್ಲಿ ಸ್ವಲ್ಪ ದಪ್ಪ ಮಾಡುವ. ಈಗ ಇದು 2 ರೆಡಿ ಆಯ್ತು, ನೋಡ್ಬೋದು. ಈಗ ಫೋರ್ಕಲ್ಲಿ ಈ ರೀತಿ ಮಾಡುವ. ಈ ರೀತಿ ಮಾಡುವುದರಿಂದ ಇದರ ಪಿಜ್ಜಾ ಸಾಸ್ ಒಳ್ಳೆಯದಾಗಿ ಅಂತದೆ.
ಎರಡಕ್ಕೂ ಕೂಡ ಮಾಡಿ ಆಯಿತು. ಇದರ ಮೇಲೆ ಈಗ ಪಿಜ್ಜಾ ಸಾಸನ್ನು ಹಾಕುವ. ಇದನ್ನು ಒಳ್ಳೆ ಮಾಡಿ ಸ್ಪ್ರೆಡ್ ಮಾಡುವ. ಸೊ ಈಗ ಇದಕ್ಕೆ ಪಿಜ್ಜಾ ಸಾಸ್ ಹಾಕಿ ರೆಡಿ ಆಯಿತು. ಇದಕ್ಕೆ ಈಗ ಕ್ಯಾಪ್ಸಿಕಮ್ ಅನ್ನು ಹಾಕುವ. ಸೊ ಇದಕ್ಕೆ ಈಗ ಕ್ಯಾಪ್ಸಿಕಮ್ ಹಾಕಿ ರೆಡಿ ಆಯಿತು. ಈಗ ಇದಕ್ಕೆ ರೆಡ್ ಚಿಲ್ಲಿಯನ್ನು ಹಾಕುವ. ಇದಕ್ಕೆ ಈಗ ಚಿಲ್ಲಿಯನ್ನು ಕೂಡ ಹಾಕಿ ಆಯಿತು. ಇದಕ್ಕೆ ಈಗ ಕಾರ್ನನ್ನು ಹಾಕುವ. ಈಗ ಇದಕ್ಕೆ ಕಾರ್ನನ್ನು ಹಾಕಿ ಆಯಿತು. ಈಗ ಇದಕ್ಕೆ ಪನ್ನೀರನ್ನು ಹಾಕುವ. ಈಗ ಇದಕ್ಕೆ ಪನ್ನೀರನ್ನು ಹಾಕಿ ಆಯಿತು. ಈಗ ಇದಕ್ಕೆ ಚೀಸನ್ನು ಹಾಕುವ. ನಾನಿಲ್ಲಿ ಅಮೂಲಿದ್ದು ಚೀಸನ್ನು ಯೂಸ್ ಮಾಡ್ತಿದ್ದೇನೆ. ನಾನು ಕಟ್ ಮಾಡಿ ಸಣ್ಣ ಸಣ್ಣ ಪೀಸನ್ನು ಹಾಕ್ತಿದ್ದೇನೆ.
ಈಗ ಚೀಸ್ ಹಾಕಿ ಆಯಿತು. ಇದಕ್ಕೆ ಈಗ ಆರ್ಗ್ಯಾನೋವನ್ನು ಹಾಕುವ. ಈಗ ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ ಅನ್ನು ಹಾಕುವ. ಈಗ ಇಲ್ಲಿ ಆರ್ಗ್ಯಾನೋ ಮತ್ತೆ ಚಿಲ್ಲಿ ಫ್ಲೇಕ್ಸ್ ಹಾಕಿ ಕೂಡ ರೆಡಿ ಆಯಿತು. ಇದನ್ನು ಈಗ ಬೇಕ್ ಮಾಡುವ. ನಾನು ಇದನ್ನು ಗ್ಯಾಸ್ನಲ್ಲಿ ಬೇಕ್ ಮಾಡ್ತಿದ್ದೇನೆ. ಸೊ ಹೇಗೆ ಮಾಡೋದಂತ ನೋಡುವ. ನಾನೀಗ ಒಂದು ಪಾತ್ರೆಗೆ ಟ್ರೇ ಅನ್ನು ಇಟ್ಟಿದ್ದೇನೆ. ಈಗ ಇದಕ್ಕೆ ಪಿಜ್ಜಾ ಅನ್ನು ಇಡುವ. ಸೊ ಇದಕ್ಕೆ ಈಗ ಮುಚ್ಚಳವನ್ನು ಇಡುವ. ಮುಚ್ಚಳ ಇಟ್ಟು ಇದರ ಮೇಲೆ ಒಂದು ಕಲ್ಲನ್ನು ಇಡುವ. ಆಗ ಇದರ ಪ್ರೆಷರ್ ಹೊರಗಡೆ ಹೋಗುವುದಿಲ್ಲ, ಅದು ಚೆನ್ನಾಗಿ ಬೇಯ್ತದೆ. ಇದನ್ನೊಂದು 35ರಿಂದ 40 ನಿಮಿಷ ಹೀಗೇನೆ ಬೇಯಿಸಿ. ಈಗ 40 ನಿಮಿಷ ಆಯಿತು, ತೆಗೆಯುವ. ಇದನ್ನೀಗ ಒಂದು ಟೂತ್ ಸ್ಟಿಕ್ಕನ್ನು ಹಾಕಿ ನೋಡುವ ಬೆಂದಿದೆ ಅಂತ. ನೋಡ್ಬೋದು ಇದು ಬೆಂದಿದೆ. ಇಷ್ಟು ಬೆಂದರೆ ಸಾಕು. ಇದನ್ನೀಗ ತೆಗೆಯುವ. ಇನ್ನೊಂದನ್ನು ಕೂಡ ಹೀಗೇನೆ ಬೇಯಿಸೋಣ. ಇಲ್ಲಿ ನೋಡ್ಬೋದು 2 ಕೂಡ ಪಿಜ್ಜಾ ರೆಡಿ ಆಯಿತು. ಈಗ ಇದನ್ನು ತೆಗೆಯುವ. ಇದರ ಸೈಡಲ್ಲಿ ಹೀಗೆ ತೆಗೆಯುವ. ಇದನ್ನು ತೆಗೆದು ಒಂದು ಪ್ಲೇಟಿಗೆ ಹಾಕುವ. ಇದನ್ನೀಗ ಕಟ್ ಮಾಡುವ. ಈಗ ಕಟ್ ಮಾಡಿ ಆಯಿತು. ಒಂದು ಪೀಸ್ ತೆಗೆಯುವ. ನೋಡ್ಬೋದು ಎಷ್ಟೊಂದು ಚೆಂದಾಗಿ ಬಂದಿದೆ ಅಂತ. ಈಗ ಇದರದೊಂದು ಟೇಸ್ಟ್ ಮಾಡುವ. ಸೂಪರ್ ಆಗಿದೆ. ನೀವು ಕೂಡ ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ನಲ್ಲಿ ತಿಳಿಸಿ. ನೀವು ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಮುಂದಿನ ಇನ್ನೊಂದು ಹೊಸ ವಿಡಿಯೋ ಜೊತೆ, ಹೊಸ ರೆಸಿಪಿ ಜೊತೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಧನ್ಯವಾದಗಳು.